ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಮಂಗಳವಾರ 13ನೇ ಜನವರಿ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ವಿಮೋಚನಾ ಕಾಂಡ 16ನೇ ಅಧ್ಯಾಯದ 20ನೇ ವಚನ. ಆದಾಗ್ಯೂ ಅವರಲ್ಲಿ ಕೆಲವರು ಮೋಶೆಯ ಮಾತನ್ನು ಕೇಳದೆ ಅದರಲ್ಲಿ ಸ್ವಲ್ಪವನ್ನು ಮರುದಿವಸದ ತನಕ ಇಟ್ಟುಕೊಂಡಾಗ ಅದು ಹುಳಬಿದ್ದು ನಾತ ಹಿಡಿದು ಕೆಟ್ಟು ಹೋಯಿತು. ಅದಕ್ಕೆ ಮೋಶೆ ಅವರ ಮೇಲೆ ಸಿಟ್ಟುಗೊಂಡನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರ ಶುಭೋದಯ. ದೇವರ ಮಾತನ್ನು ನಂಬುವುದು ಮಾತ್ರವಲ್ಲ, ದೇವರಲ್ಲಿ ಭರವಸೆ ಇಡುವಂಥವರಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಂಬು, ವಿಧೇಯನಾಗು. ಕರ್ತನಲ್ಲಿ ಪ್ರಿಯರೇ, ದೇವರು ಮೋಶೆಯ ಪರಿಸ್ಥಿತಿಯನ್ನು ನೋಡಿದನು. ಜನರು ತಮಗೆ ಊಟವಿಲ್ಲ ಎಂಬುದಾಗಿ ಗುಣಗಾಡುತ್ತಿದ್ದಂಥ ಸಂದರ್ಭದಲ್ಲಿ ದೇವರು ಗಮನಿಸಿ ಮೋಶೆಗೆ ತಾನು ಬೆಳಗ್ಗೆ ಅವರಿಗೆ ಬೇಕಾದಂಥ ರೊಟ್ಟಿಯನ್ನು, ಸಂಜೆಯಲ್ಲಿ ಬೇಕಾದಂಥ ಮಾಂಸವನ್ನು ಒದಗಿಸಿಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದನು. ಮತ್ತು ಪ್ರತಿ ವ್ಯಕ್ತಿ ತನಗೆ ಅಗತ್ಯವಿರುವಷ್ಟು ತೆಗೆದುಕೊಳ್ಳಬಹುದು, ಹೆಚ್ಚಾಗಿ ಸೇರಿಸಿಕೊಳ್ಳಬಾರದು ಎಂಬುದಾಗಿ ಆಜ್ಞಾಪಿಸಿದನು. ಇದನ್ನು ಮೋಶೆ ಜನರಿಗೆ ಹೇಳಿದಾಗ ಕೆಲವರು ಹೆಚ್ಚಾಗಿ ತೆಗೆದುಕೊಂಡು ಮರು ದಿವಸಕ್ಕೋಸ್ಕರವಾಗಿ ಇಟ್ಟುಕೊಂಡಾಗ ಅದು ಹುಳಬಿದ್ದು ನಾಶವಾಯಿತು. ಅದಕ್ಕೆ ಮೋಶೆ ಕೋಪಗೊಂಡನು. ಆಹಾರ ನಾಶವಾಯಿತು ಎಂಬಂಥ ಕೋಪ ಅಲ್ಲ, ದೇವರ ಮಾತಿಗೆ ವಿಧೇಯರಾಗಲಿಲ್ಲ ಎಂಬಂಥ ಸ್ಥಿತಿಗೆ ಮೋಶೆ ಕೋಪಗೊಂಡನು. ಅಷ್ಟು ಮಾತ್ರವಲ್ಲ, ಈ ಜನರು ದೇವರಲ್ಲಿ ನಂಬಿಕೆ ಭರವಸೆ ಇಲ್ಲದೆ ಹೋದರು. ಈ ಹೊತ್ತು ಒದಗಿಸಿದ ದೇವರು ನಾಳೆಯೂ ಕೂಡ ಒದಗಿಸಿಕೊಡುತ್ತಾನೆ ಎಂಬಂಥದ್ದನ್ನು ನಂಬದೇ ಹೋದರು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದ ಅನೇಕ ಸವಾಲುಗಳು, ಪರಿಸ್ಥಿತಿಗಳು ನಮ್ಮ ಮುಂದೆ ಎದುರಾದಾಗ ನಾವು ದೇವರಲ್ಲಿ ಬೇಡಿಕೊಳ್ಳುತ್ತೇವೆ, ಅನೇಕ ಸಮಯದಲ್ಲಿ ಗುಣಗುಟ್ಟುತ್ತೇವೆ. ದೇವರು ನಮಗೆ ವಾಗ್ದಾನ ಮಾಡಿ ಪ್ರತಿದಿನಕ್ಕೂ ಬೇಕಾದಂಥ ಅಗತ್ಯಗಳನ್ನು ಪೂರೈಸುವಾಗ ಅನೇಕ ಸಂದರ್ಭಗಳಲ್ಲಿ ದೇವರನ್ನು ನಂಬದೇ ಹೋಗುತ್ತೇವೆ. ಮೊದಲು ನಾವು ದೇವರ ಮಾತಿಗೆ ವಿಧೇಯರಾಗಬೇಕು. ದೇವರು ಆ ಹೊತ್ತಿಗೆ ತಾನೇ ನೀವು ತೆಗೆದುಕೊಳ್ಳಬೇಕೆಂಬುದಾಗಿ ಹೇಳಿದಾಗ ಅದಕ್ಕೆ ವಿಧೇಯರಾಗಬೇಕು. ಎರಡನೆಯದು, ಈ ಹೊತ್ತು ಒದಗಿಸಿದ ದೇವರು ಖಂಡಿತವಾಗಿ ನಾಳಿನ ದಿವಸ ಒದಗಿಸಬಲ್ಲನು, ಒದಗಿಸಶಕ್ತನು, ಒದಗಿಸುವಂಥ ದೇವರು ಆಗಿದ್ದಾನೆ ಎಂಬಂಥ ನಂಬಿಕೆ ಇದ್ದಾಗ ಅದ್ಭುತಗಳನ್ನು ಅನುಭವಿಸುತ್ತೇವೆ. ಕರ್ತನೇ ದಯಮಯ ಸ್ವಾಮಿ, ನಿನ್ನನ್ನು ನಂಬುವಂಥದ್ದು, ನಿನಗೆ ವಿಧೇಯರಾಗಿರುವಂಥದ್ದು ನಾವು ಮಾಡಬೇಕಾದಂಥ ವಿಶೇಷ ಕಾರ್ಯವಾಗಿದೆ. ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.